ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಕರೇ, ಮಕರ ರಾಶಿಯವರು ಮಿಸ್ ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ಮಕರ ರಾಶಿಯವರಿಗೆ ಮೇ ತಿಂಗಳ ಕಂಪ್ಲೀಟ್ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ತಾ ಹೋಗೋಣ. ಜೊತೆಗೆ ಪರಿಹಾರ ಭಾಗ, ಸೂಚನೆ ಇದೆಲ್ಲದೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಈ ತಿಂಗಳು ನೀವು ಅದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರೂಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಯ ಚ ರಾಹುವೇ ಕೇತುವೆ ನಮಃ. ಗುರೂಜಿ, ಮೊದಲನೇದಾಗಿ ಮಕರ ರಾಶಿಯವರಿಗೆ ನೀವು ತಿಳಿಸೋದಾದ್ರೆ ನವಗ್ರಹಗಳ ಗೋಚರ ಯಾವ ರೀತಿಯಾಗಿ ಆಗ್ತಾ ಇದೆ, ಹಾಗೆ ಯಾವೆಲ್ಲ ಒಂದು ಆಚರಣೆಗಳನ್ನ ಮಾಡ್ಕೊಳ್ಬೇಕು, ರಾಶಿ ಫಲ ಏನಿದೆ ಗುರೂಜಿ? ಮಕರ ರಾಶಿಯವರಿಗೆ ಮೊದಲನೇದಾಗಿ ರಾಶಾಧಿಪತಿ ತೃತೀಯ ಭಾವದಲ್ಲಿ ಎಂದಿನಂತೆ ತಿಂಗಳಲ್ಲಿ ಏನಿತ್ತು ಅದೇ ಮುಂದುವರಿಯುತ್ತೆ. ಷಷ್ಠ ಭಾವದ ಗುರು ಅದೇ ರೀತಿ ಯಥಾವತ್ತಾಗಿ ಮುಂದುವರಿಯೋದ್ರಿಂದ ಗುರು ಮತ್ತು ಹಾಗೂ ಶನೇಶ್ವರನ ಫಲ ಅದೇ ರೀತಿಯಾಗಿ ಮುಂದುವರಿಯುವಂಥದ್ದು. ಮತ್ತು ಗುರು ಭಗವಾನರು ಕೂಡ ಷಷ್ಠ ಭಾವದಲ್ಲಿ ರೋಗ ರಿಪುರೇಣು ಶಾಸ್ತ್ರದಲ್ಲೇ ಮುಂದುವರಿಯೋದ್ರಿಂದ ಅಷ್ಟೊಂದು ಗುರುಗೆ ಸಂಬಂಧಪಟ್ಟಂಥದ್ದು ರಾಶಿಯಾಧಿಪತಿಗೆ ಸಂಬಂಧಪಟ್ಟಂಥ ಫಲಗಳನ್ನು ಏನು ಕೊಡ್ತಾ ಇದೆ ಅದೇ ಕೊಡುತ್ತೆ. ಅದ್ರ ಪರಿಹಾರ ಮಾಡಿಕೊಂಡ್ರೆ ಸಾಕು. ಮತ್ತು ನಿಮಗೆ ಚತುರ್ಥ ಮತ್ತು ಲಾಭಾಧಿಪತಿಯಾದ ಮಂಗಳ ಗ್ರಹದ ಒಂದು ಗೋಚಾರ ಮೇ 11ನೇ ತಾರೀಕು ಚತುರ್ಥ ಭಾವಕ್ಕೆ ಬರುವಂಥದ್ದು ತುಂಬಾ ಒಳ್ಳೆ ವಿಚಾರ ಅಂತ ಹೇಳ್ತೀವಿ. ಉಳಿದಂತೆ 14ನೇ ತಾರೀಕು ನಂತರ ನಿಮಗೆ ಭಾಗ್ಯಾಧಿಪತಿ ಷಷ್ಠಾಧಿಪತಿಯಾದ ಬುಧ ಗ್ರಹ ನಿಮಗೆ ಪಂಚಮ ಭಾವಕ್ಕೆ ಬರುವಂಥದ್ದು ತುಂಬಾ ಒಳ್ಳೆಯ ವಿಶೇಷವಾಗಿರುವಂಥದ್ದು. ಮತ್ತೆ 15ನೇ ತಾರೀಕು ನಂತರ ನಿಮಗೆ ಅಷ್ಟಮಾಧಿಪತಿಯಾದ ಸೂರ್ಯ ಗ್ರಹರು ಪಂಚಮ ಭಾವ ಪೂರ್ವ ಪುಣ್ಯ ಭಾವಕ್ಕೆ ಗೋಚರವಾಗುತ್ತೆ. ಅದೇ ರೀತಿ ಶುಕ್ರ ಭಗವಾನರು ನಿಮ್ಮ ಯೋಗಕಾರಕ ಪಂಚಮಾಧಿಪತಿ ದಶಮಾಧಿಪತಿಯಾಗಿ ಷಷ್ಠ ಭಾವಕ್ಕೆ ಬರುವಂಥದ್ದು, ಇದು ಕೂಡ ಒಂದು ಗೋಚರ ಘಟಿಸುತ್ತೆ. ಅದೇ ರೀತಿ ಈ ಒಂದು ತಿಂಗಳ ಅಂತ್ಯದಲ್ಲಿ ಭಾಗ್ಯಾಧಿಪತಿಯಾದ ಬುಧ ಗ್ರಹರು ಸ್ವಂತ ಮನೆಗೆ ಬರುವಂಥದ್ದು, ಷಷ್ಠ ಭಾವಕ್ಕೆ ಮಿಥುನ ರಾಶಿಯಲ್ಲಿ ಗೋಚರವಾಗ್ತಿರುವಂಥದ್ದು. ಈ ರೀತಿ ಕ್ರಮವಾಗಿ ಬುಧ ಮತ್ತು ಶುಕ್ರ, ಅದೇ ರೀತಿ ಮಂಗಳ ಮತ್ತು ಸೂರ್ಯನ ಗೋಚಾರವಾಗ್ತಿರುವಂಥದ್ದು. ಮತ್ತು ವಿಶೇಷವಾಗಿ ಶುಕ್ರ ಬುಧನ ಪರಿವರ್ತನಾ ರಾಜಯೋಗ ಕೂಡ ಉಂಟಾಗ್ತಿದೆ. ಇನ್ನು ಆಚರಣಾ ಭಾಗದಲ್ಲಿ ತಾವು ಕೇಳಿದಾಗೆ ತುಂಬ ವಿಶೇಷವಾಗಿ 11ನೇ ತಾರೀಕು ಮೇ 11ನೇ ತಾರೀಕು ಹನುಮಾನ್ ಜಯಂತಿ ಜರುಗಿದರೆ, 16ನೇ ತಾರೀಕು ವಿಶೇಷವಾಗಿ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷದ ತಿಥಿಯನ್ನು ಶನೇಶ್ವರ ಜಯಂತಿ ಜರುಗುತ್ತೆ. ಈ ರೀತಿ ನವಗ್ರಹಗಳ ಗೋಚಾರ ಮತ್ತು ಆಚರಣೆ ಭಾಗವಾಗಿ ಮಕರ ರಾಶಿಯವರಿಗೆ ಮೇ ತಿಂಗಳಲ್ಲಿ ಜರುಗ್ತಾ ಇದೆ. ಗುರೂಜಿ, ಇನ್ನು ವಿಸ್ತೃತವಾಗಿ ನೋಡೋದಾದ್ರೆ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿದೆ, ಮೇ ತಿಂಗಳಿನಲ್ಲಿ ಎಷ್ಟು ಅನುಕೂಲತೆಗಳನ್ನ ಮಕರ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ? ಮೊದಲನೇದಾಗಿ ತೃತೀಯ ಮತ್ತು ವ್ಯಯಾಧಿಪತಿಯಾದ ಗುರು ಭಗವಾನರು ಷಷ್ಠ ಭಾವದಲ್ಲಿ ವಿಪರೀತ ರಾಜಯೋಗ ಪರಿಸ್ಥಿತಿಯಲ್ಲಿ ಮುಂದುವರಿತಾ ಇದ್ದಾರೆ. ರೋಗ ರಿಪು ಋಣು ಶತ್ರುಗೆ ಅಧಿಪತಿಯಾಗಿರುವಂಥ ಬುಧ ಗ್ರಹದ ಮನೆಯಲ್ಲಿ ಗುರು ಗ್ರಹ ಮುಂದುವರಿತಾ ಇರುವಂಥದ್ದು ಯಾವುದೇ ರೀತಿ ಅಡಚಣೆ ಕೊಡೋದಿಲ್ಲ. ಗುರು ಗ್ರಹ ವಿಪರೀತ ರಾಜಯೋಗದಿಂದ ಎಲ್ಲವನ್ನೂ ಇದರಿಂದ ಧನಕಾರಕನಾದ ಗುರು ತುಂಬ ಒಳ್ಳೆಯ ಇದರಿಂದ ನಿಮಗೆ ಮುಂದುವರೆದು ಪಾರು ಮಾಡ್ತಾನೆ. ಗುರುವಿನ ಪಂಚಮ ದೃಷ್ಟಿ, ಗುರುವಿನ ಪಂಚಮ ದೃಷ್ಟಿ ದಶಮ ಭಾವದಲ್ಲಿ ಬೀರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಅಭಿವೃದ್ಧಿ ಆಗುವಂಥದ್ದು. ಮತ್ತು ಗುರುವಿನ ಅನುಗ್ರಹ ಇರೋದ್ರಿಂದ ಅಡಚಣೆಗಳಿಂದ ದೂರವಾಗಿ ಮುಂದೆ ಬರುವಂಥದ್ದು. ಗುರುವಿನ ಭಾಗ್ಯದ ದೃಷ್ಟಿ ದ್ವಿತೀಯ ಭಾವದಲ್ಲಿ ಬರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಸ್ವಲ್ಪ ಲೋನ್ಸು ಸಣ್ಣ ಪುಟ್ಟ ವಿಚಾರದಲ್ಲಿ ಇನ್ಕ್ರೀಸ್ ಆಗ್ಬೋದು, ಆದರೆ ಧನಕ್ಕೆ ಕೊರತೆ ಬರೋದಿಲ್ಲ. ಗುರುವಿನ ಅನುಗ್ರಹದಿಂದ ತುಂಬ ಒಳ್ಳೆಯ ಒಂದು ಫಲ ಸಿಗುವಂಥದ್ದು. ಇನ್ನು ಧೈರ್ಯ ಸಾಹಸ ಪರಾಕ್ರಮ ಭಾವದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಆಗಿ ತೃತೀಯ ಭಾವದಲ್ಲಿರುವಂಥ ಶನೇಶ್ವರರು ಎಲ್ಲ ಕೆಲಸವನ್ನು ಮುನ್ನುಗ್ಗಿ ಮಾಡ್ತೀರಾ, ಎಲ್ಲ ಅನುಕೂಲತೆಗಳು ಹೆಚ್ಚಾಗುತ್ತೆ. ಇದರಿಂದ ನಿಮಗೆ ಹೆಚ್ಚಿನ ಒಂದು ಶಕ್ತಿಯಿಂದ ನೀವು ಮುಂದುವರಿತೀರಾ. ಮತ್ತೆ ನಿಮಗೆ ಚತುರ್ಥ ಲಾಭಾಧಿಪತಿಯಾದ ಮಂಗಳ ಗ್ರಹರು ಚತುರ್ಥ ಭಾವಕ್ಕೆ ಬರುವಂಥದ್ದು ಮೇ 11ನೇ ತಾರೀಕು ನಂತರ. ಸೊ ಇದರಿಂದ ಏನಾಗುತ್ತೆ, ಮಂಗಳ ಬಂದು ಭೂಮಿ ಪುತ್ರ ಆಗಿರೋದ್ರಿಂದ ರಿಯಲ್ ಎಸ್ಟೇಟು, ಭೂಮಿ, ವಾಹನ, ಸ್ಥಿರಾಸ್ತಿ, ಚರಾಸ್ತಿ ಖರೀದಿಗೆ ಮಂಗಳ ಗ್ರಹ ಒಳ್ಳೆಯದನ್ನು ತಂದು ಕೊಡ್ತಾರೆ. ಮತ್ತೆ ಮಿತ್ರರಿಂದ ಸಹಾಯ ಸಿಗುತ್ತೆ. ನೀವೆಲ್ಲೋ ಒಂದು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತೀರಾ, ಒಂದು ಅಮೌಂಟ್ ಭೂಮಿ ತಗೊಳ್ಳೋಕ್ಕೆ ಅಮೌಂಟ್ ಇರೋದಿಲ್ಲ, ಎಲ್ಲ ಒಂದು ಯಾವುದೋ ಕಡೆಯಿಂದ ಮಿತ್ರರು ಅಥವಾ ನಿಮಗೆ ಸಂಬಂಧಿಕರು ಯಾರು ನೀವು ಅನ್ಕೊಂಡಿರೋದಿಲ್ಲ ಒಂದು ಕಾಣದ ಕೈ ಅಂತ ನಾವೇನು ಹೇಳ್ತೀವಿ, ಅದು ನಿಮಗೆ ಸಹಾಯ ಸಿಗುತ್ತೆ. ಅದರಿಂದ ನಿಮಗೆ ಭೂಮಿಯ ವಿಚಾರವಾಗಿ ಹೆಚ್ಚಿನ ಲಭ್ಯತೆ ಅನುಕೂಲತೆಗಳು ಸೃಷ್ಟಿಯಾಗುತ್ತೆ. ಮತ್ತೆ ಅದೇ ರೀತಿಯಾಗಿ ನಿಮಗೆ ಅಷ್ಟಮಾಧಿಪತಿಯಾದ ಸೂರ್ಯ ಭಗವಾನರು ಪಂಚಮದಲ್ಲಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಬರೋದ್ರಿಂದ ಸಡನ್ ಆಗಿ ಒಂದು ಒಳ್ಳೆಯ ವಿಚಾರಗಳನ್ನು ನೀವೇನೋ ಒಂದು ಕಲಿತ್ಕೊಳ್ಳುವಂಥದ್ದು, ಒಂದು ದೈವಾನುಗ್ರಹ ಸಿಗುವಂಥದ್ದು, ಒಂದು ವಿಶೇಷವಾಗಿ ಜ್ಯೋತಿಷ ಕಲಿಬೋದು, ಮತ್ತೇನೋ ಒಂದು ಹೊಸ ವಿಚಾರಗಳನ್ನು ಕಲಿಬೋದು. ಕ್ರಿಯೇಟಿವ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ಪಂಚಮ ಭಾವಕ್ಕೆ. ಸೊ ಆ ಭಾವದ ವಿಚಾರವಾಗಿ ಸೂರ್ಯನಿಂದ ಹೆಚ್ಚಿನ ಅನುಕೂಲತೆಗಳನ್ನು ಇವ್ರು ಪಡ್ಕೊತಾರೆ. ಮತ್ತೆ ಬುಧನ ಗೋಚಾರ, ಬುಧ ಕೂಡ ಇಲ್ಲಿ ಪಾಸಿಟಿವ್ ಆಗಿ ಇಲ್ಲಿ ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿ ಪಂಚಮ ಭಾವದಲ್ಲಿ ಮುಂದುವರಿಯುವಂಥದ್ದು. ಸೊ ಬುಧ ಮತ್ತು ಸೂರ್ಯರ ಒಂದು ಒಳ್ಳೆಯ ಒಂದು ಇದು ಅಂತ ಹೇಳ್ತೀವಿ. ಅದೇ ರೀತಿ
ಕೊನೆಯ ಭಾಗದಲ್ಲಿ ಷಷ್ಠಾಧಿಪತಿ ಷಷ್ಠಕ್ಕೆ ಭಾವಕ್ಕೆ ಬಂದಾಗ ಬುಧ ರೋಗ ರಿಪೂರ್ಣು ಶತ್ರು ಇದೆಲ್ಲನೂ ಕೂಡ ಲೋನ್ಸ್ ವಿಚಾರವಾಗಿ ಏನೇ ಇದ್ರೂ ದೂರ ಆಗುತ್ತೆ. ಅಂದರೆ ಲೋನ್ಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ಲೋನ್ಸ್ ಸಿಗುತ್ತೆ, ಲೋನ್ಸ್ ರೀಪೇಮೆಂಟ್ ಆಗುತ್ತೆ. ಸೊ ಇದು ಒಂದು ಹೆಚ್ಚಿನ ಅನುಕೂಲ ಆಗುತ್ತೆ. ರೋಗದ ವಿಚಾರದಲ್ಲಿ ಕೂಡ ಹೆಚ್ಚಿನ ಒಂದು ಡಯಾಗ್ನೈಸ್ ಆಗುವಂಥದ್ದು ಬುಧನಿಂದ ಅನುಕೂಲ ಆಗುತ್ತೆ. ಸೊ ಅದೇ ರೀತಿ ಭಾಗ್ಯದ ಅಧಿಪತಿ ಕೂಡ ಷಷ್ಠ ಭಾವಕ್ಕೆ ಬರುವಂಥದ್ದು ಒಳ್ಳೆಯದು. ಮತ್ತು ಇಲ್ಲಿ ಪರಿವರ್ತನಾ ರಾಜಯೋಗ ಯೋಗಕಾರಕರಾದ ಶುಕ್ರ ಮತ್ತು ಬುಧನ ಪರಿವರ್ತನಾ ರಾಜಯೋಗದಿಂದ ಹೆಚ್ಚಿನ ಅನುಕೂಲತೆ ಹೆಚ್ಚಿನ ಲಭ್ಯತೆ ಸಿಗುತ್ತೆ. ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಸಕಾರಾತ್ಮಕವಾಗಿ ಈ ಒಂದು ನಿಮ್ಮ ಒಂದು ಮಕರ ರಾಶಿಯವರು ಈ ತಿಂಗಳಲ್ಲಿ ಮುಂದುವರಿಬಹುದು. ಯಾವುದೇ ಸಮಸ್ಯೆ ಆಗೋದಿಲ್ಲ. ಗುರುಜಿ, ರಾಶಿಯ ರಾಷ್ಟ್ರಾಧಿಪತಿ ಗೋಚಾರ ಯಾವ ಸ್ಥಿತಿಯಲ್ಲಿ ಆಗ್ತಾ ಇರುವಂತದ್ದು, ಎಷ್ಟು ಲಾಭಗಳನ್ನ ಮಕರ ರಾಶಿಯವರಿಗೆ ತಂದು ಕೊಡ್ಲಾಗ್ತಾ ಇದೆ? ನೋಡಿ, ರಾಶಿಯ ರಾಷ್ಟ್ರಾಧಿಪತಿ ತೃತೀಯ ಭಾವದಲ್ಲೇ ಮುಂದುವರಿಯುವಂಥದ್ದು. ಇದರಿಂದ ಎಲ್ಲ ಕೆಲಸವನ್ನು ಮುನ್ನುಗ್ಗಿ ಮಾಡ್ತೀರಾ, ಯಾವುದೇ ರೀತಿ ಅಡಚಣೆ ಆಗೋದಿಲ್ಲ. ಆದರೆ ಶನಿ ಭಗವಾನರು ಯಾವ ಭಾವದಲ್ಲಿ ಕೂತಿರ್ತಾರೆ ಆ ಕೆಲಸ ನಿಧಾನ ಆಗುವಂಥದ್ದು. ಅಂದರೆ ನಿಮ್ಮ ಸಹೋದರ ಅಥವಾ ಸಹೋದರಿಯಿಂದ ಏನೋ ಒಂದು ಕೆಲಸಗಳು ಆಗ್ತಿದ್ರೆ ಸ್ವಲ್ಪ ನಿಧಾನ ಆಗುವಂಥದ್ದು. ಅಲ್ಲಿಂದ ನಿಮಗೆ ಭಾಗ್ಯಭಾವಕ್ಕೆ ದೃಷ್ಟಿ ಬಿಡೋದ್ರಿಂದ ನಿಮ್ಮ ವಿದೇಶ ಪ್ರಯಾಣ ಮತ್ತು ಇನ್ನೇನೋ ಒಂದು ಪ್ಲಾನಿಂಗ್ ಆಗಿರ್ಬೋದು, ಒಂದು ಮುನ್ನುಗ್ಗಿ ಹೊಸ ಕೆಲಸ ಪ್ರಾರಂಭ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ನಿಧಾನ ಸ್ಲೋನೆಸ್ ಕೊಡುವಂಥದ್ದು ಶನೇಶ್ವರ ಗ್ರಹದಿಂದ ಅಂತ ಹೇಳ್ತೀವಿ. ಮತ್ತು ಇಲ್ಲಿ ವಿಶೇಷವಾಗಿ ಗುರು ಭಗವಾನರ ಒಂದು ಅನುಗ್ರಹ ಕೂಡ ದ್ವಿತೀಯ ಭಾವದಲ್ಲಿ ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಒಂದು ಕಡೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಇನ್ನೊಂದರಲ್ಲಿ ಕರ್ಮದ ಅಭಿವೃದ್ಧಿ ಆಗುತ್ತೆ, ಮತ್ತು ಬಿಸ್ನೆಸ್ ಪಾರ್ಟ್ನರ್ಶಿಪ್, ಸೋಷಿಯಲ್ ಪಾರ್ಟ್ನರ್ಶಿಪ್ ಎಸ್ಪೆಷಲಿ ಇನ್ಕ್ರೀಸ್ ಆಗುತ್ತೆ. ಅದರಲ್ಲೂ ಈ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್, ಲಾರ್ಜ್ ಸ್ಕೇಲ್ ಇಂಡಸ್ಟ್ರೀಸ್ ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಈ ಅಕೌಂಟ್ಸ್ ಮಾಡ್ತಾ ಇರುವಂಥವ್ರು, ಲೇವಾದೇವಿ, ಚೀಟಿ ವ್ಯವಹಾರ, ಫೈನಾನ್ಸು ಇದೆಲ್ಲ ಹೆಚ್ಚಿನ ಅನುಕೂಲ ಆಗುತ್ತೆ. ಶುಕ್ರನಿಂದ ಕೂಡ ನಿಮಗೆ ಪಂಚಮ ಮತ್ತು ದಶಮಾಧಿಪತಿಯಾದ ಶುಕ್ರ ಭಗವಾನರು ಕೂಡ ಬುಧನ ಪರಿವರ್ತನಾ ರಾಜಯೋಗದಲ್ಲಿರೋದ್ರಿಂದ ಒಳ್ಳೆಯ ಖುಷಿ ಕ್ಷಣಗಳು ಜರುಗುತ್ತೆ. ಮತ್ತು ವಿಶೇಷವಾಗಿ ಸ್ತ್ರೀ ಉದ್ಯಮಗಳು, ಈ ಸ್ತ್ರೀಗೆ ಸಂಬಂಧಪಟ್ಟಂಥದ್ದು ಸ್ವಸಹಾಯ ಸಂಘಗಳಾಗ್ಬೋದು, ಮತ್ತು ಇನ್ನೇನೋ ಒಂದು ವುಮೆನ್ ಆರ್ಗನೈಸೇಷನ್ ಆಗ್ಬೋದು, ಅದನ್ನು ನೀವು ಫಾರ್ಮೇಷನ್ ಮಾಡ್ತಾ ಇದ್ದೀರಾ, ಹೊಸ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ, ಅಥವಾ ಸ್ತ್ರೀ ನಿಮ್ಮ ಫೀಮೇಲ್ ಏನಾದರೂ ನಿಮ್ಮ ಉದ್ಯೋಗದಲ್ಲಿ ಬಾಸ್ ಆಗಿದ್ದರೆ ಅವರಿಂದ ನಿಮಗೆ ಹೆಚ್ಚಿನ ಅನುಕೂಲತೆ ಲಭಿಸುತ್ತೆ. ಮಕರ ರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ವಿಶೇಷವಾಗಿ ಈ ಯೂಟ್ಯೂಬರ್ಸ್ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಸು, ಇವರಿಗೆ ತುಂಬ ಒಳ್ಳೆಯ ಲಭ್ಯತೆ ಇರುವಂಥದ್ದು, ಒಳ್ಳೆ ಕಂಟೆಂಟ್ ಸಿಗುತ್ತೆ, ಒಳ್ಳೆ ರೆಕಗ್ನೇಷನ್ ಸಿಗುತ್ತೆ. ಇದರ ರಾಶಿಯವರಿಗೆ ತುಂಬ ಹೆಚ್ಚಿನ ಅನುಕೂಲತೆ ಆಗುತ್ತೆ. ಈ ರೀತಿ ಹೆಚ್ಚು ಅದೃಷ್ಟದ ಒಂದು ಇದು ಅಂತ ಹೇಳ್ತೀವಿ. ಆಮೇಲೆ ಮುಂದಿನ ಬರೋ ತಿಂಗಳಲ್ಲೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಮಕರ ರಾಶಿಯವರಿಗೆ ಗುರುಬಲ ಬಂದ್ಬಿಡುತ್ತೆ ಜೂನ್ ತಿಂಗಳಲ್ಲಿ. ಇನ್ನು ಕೊನೆಯ ತಿಂಗಳಲ್ಲಿ ಇದ್ದೀರಾ, ಅಲ್ಲಿವರೆಗೂ ನೀವು ವೇಟ್ ಮಾಡಿಕೊಂಡ್ರೆ ಒಳ್ಳೆಯ ಫಲಗಳು ಲಭಿಸುತ್ತೆ. ಯಾವುದೇ ರೀತಿ ವರಿ ಮಾಡ್ಕೊಳ್ಳೋಂಗಿಲ್ಲ. ಇದು ಒಂದು ಪಾಸಿಟಿವ್ ಆಗಿರುವಂಥ ಅಂಶ ಅಂತ ಹೇಳ್ಬೋದು. ಗುರುಜಿ, ಮಕರ ರಾಶಿಯವರಿಗೆ ನೀವು ಈ ತಿಂಗಳು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರಗಳು ಏನೇನು ತಿಳಿಸ್ತೀರಾ? ನೋಡಿ, ವಿಶೇಷವಾಗಿ ಮಕರ ರಾಶಿಯಲ್ಲಿ ಪರಿಹಾರಗಳ ಜೊತೆಗೆ 3 ಪ್ರಮುಖ ನಕ್ಷತ್ರಗಳು ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರ ಅಂತ ಹೇಳ್ತೀವಿ. ಉತ್ತರಾಷಾಢ ನಕ್ಷತ್ರದವರು ನಿಮ್ಮ ಒಂದು ಹಾಲಿಡೇ ವೆಕೇಷನ್ಸ್ನ ತುಂಬ ಎಂಜಾಯ್ ಮಾಡುವಂಥದ್ದು. ಅದೇ ರೀತಿ ಶ್ರವಣ ನಕ್ಷತ್ರದವರು ನೀವು ಮಾಡುವಂಥ ಸಮಯಕ್ಕೆ ಸರಿಯಾಗಿ ಎಲ್ಲ ಕೆಲಸಗಳು ಮುಗಿಯುತ್ತೆ. ನೀವು ಏನೋ ಪ್ಲಾನಿಂಗ್ ಮಾಡ್ಕೊಳ್ಳಿ, ಏನೇ ಮಾಡ್ಕೊಳ್ಳಿ, ಅದು ಕರೆಕ್ಟಾಗಿ ಮುಗಿಯುತ್ತೆ. ಧನಿಷ್ಠ ನಕ್ಷತ್ರದವರು ನೀವೊಂದು ಏನೇ ಪ್ರಾಜೆಕ್ಟ್ ಇದ್ದರೂ ನಿಮ್ಮ ನೇಮ್ ಫೇಮ್ ವಿಚಾರದಲ್ಲಿ ಒಳ್ಳೆಯ ರೆಕಗ್ನೇಷನ್ ಸಿಗುತ್ತೆ. ಪರಿಹಾರ ಭಾಗವಾಗಿ ಮಕರ ರಾಶಿಯವರಿಗೆ ಆದಷ್ಟು ದಿನಾಲು ಒಂದು ಗಾಯತ್ರಿ ಮಂತ್ರನ ಜಪ ಮಾಡಿ ಅಥವಾ ನವಗ್ರಹ ಮಂತ್ರಗಳನ್ನು, ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮತ್ತು ದೇವಸ್ಥಾನಕ್ಕೆ ಹೋಗಿ ಯಾರು ಹಸ್ಕೊಂಡಿರ್ತಾರೆ, ಶನಿ ಒಂದು ಕೆಳವರ್ಗಕ್ಕೆ ಸೂಚಿಸುತ್ತೆ. ಯಾರು ರಿಯಲ್ ಆಗಿ ಹಸುವೆಯಿಂದ ಬಳಲ್ತಾ ಇರ್ತಾರೋ ಅಥವಾ ಸೀನಿಯರ್ ಸಿಟಿಜನ್ ಇರ್ತಾರೋ ಅವ್ರಿಗೆ ನೀವು ಹೆಲ್ಪ್ ಮಾಡಿ ಅಥವಾ ಅವ್ರಿಗೊಂದು ಊಟ ಕೊಡಿ, ಒಂದು ಮೊಸರನ್ನ ತಿನ್ನಿಸಿ, ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡ್ಕೊಳ್ಳಿ. ಮತ್ತು ನೀವು ಒಂದು ಪರಿಹಾರ ಭಾಗವಾಗಿ ಒಂದು ಏನಾದರೂ ಮಂಗಳವಾರ ಅಥವಾ ಶನಿವಾರದೊತ್ತು ಒಂದು ಏನೋ ಒಂದು ಅವರಿಗೆ ಒಂದು ಆಟಿಕೆಗಳನ್ನು ಕೊಡಿಸಿ, ಮಕ್ಕಳಿಗೆ ವಿಶೇಷ ಆಟಿಕೆಗಳನ್ನು ಅಥವಾ ಚಾಕ್ಲೇಟನ್ನು ಕೊಡಿಸಿ, ಇದು ಸೂಚನೆ ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ರೀತಿ ಒಂದು ಪರಿಹಾರ ಭಾಗವಾಗಬಹುದು ಮತ್ತು ಸೂಚನೆ ಆಗ್ಬೋದು. ತುಂಬ ಒಳ್ಳೆಯದು ಮಕರ ರಾಶಿಯವರಿಗೆ ಜರುಗ್ತಾ ಇದೆ. ಗುರೂಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ಮಕರ ರಾಶಿಯ ಕಂಪ್ಲೀಟ್ ಮಾಸ ಭವಿಷ್ಯದ ಜೊತೆಗೆ ಸೂಚನೆ ಪರಿಹಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದಾರೆ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಮಕರ ರಾಶಿಯವರು ತಪ್ಪದೆ ಪರಿಹಾರವನ್ನ ಮಾಡ್ಕೊಳ್ಳಿ, ಮತ್ತಷ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಸಂಚಿಕೆಯಲ್ಲಿ ಸಿಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.